ಸ್ನೇಹಿತರೆ, ಇವತ್ತು ಹಾಸನದಲ್ಲಿ ಈ ಒಂದು ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರವಾಗಬೇಕಾಗಿದ್ದಂತಹ ಮಾರುಕಟ್ಟೆಗಳು ಕಂಪ್ಲೀಟ್ ಸೈಲೆಂಟ್ ಆಗಿವೆ. ಯಾಕೆಂದರೆ ಈ ಕಡೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಜಾನುವಾರುಗಳನ್ನು ಖರೀದಿಸಲ್ಲ ಅಂತ ಹೇಳಿ ಮುಸ್ಲಿಂ ಬಾಂಧವರು ಘೋಷಣೆ ಮಾಡಿದ್ದಾರೆ. ಸೊ ಹಾಗಿರುವಾಗ ಅಲ್ಲಿ ಇವತ್ತು ಜಾನುವಾರುಗಳ ವ್ಯಾಪಾರವು ಕೂಡ ಸ್ಥಗಿತಗೊಂಡಿದೆ. ಬಟ್ ಇಲ್ಲಿ ಅಸಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದರೆ, ಸೊ ಇದರಿಂದಾಗಿ ಈಗ ಅಲ್ಲಿ ಕಷ್ಟಕ್ಕೆ ಸಿಲುಕಿರೋದು ನಮ್ಮ ಅನ್ನದಾತ ರೈತರು ಸ್ನೇಹಿತರೆ. ಯಾಕೆಂದರೆ ವರ್ಷವಿಡೀ ಅವರು ದನಕರುಗಳನ್ನು ಕಷ್ಟಪಟ್ಟು ಸಾಕ್ತಾರೆ. ಬಟ್ ಈ ಹಬ್ಬದ ಸಂದರ್ಭದಲ್ಲೂ ಕೂಡ ವ್ಯಾಪಾರವಾಗದಿದ್ದರೆ ಅವರಿಗೆ ತುಂಬಾ ನಷ್ಟವಾಗುತ್ತೆ. ಸೊ ಹಾಗಾಗಿ ಇವತ್ತು ಪ್ರತಿಭಟನೆಗಿಳಿದಿದ್ದಾರೆ. ಇವತ್ತು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ರೈತರು ಜಾನುವಾರುಗಳ ಜೊತೆ ಹೋಗಿ DC ಕಚೇರಿಯ ಮುಂದೆ ಧರಣಿ ಕೂರ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕಡೆ ನಾವು ನೋಡೋದಾದರೆ ಈ ಕಾನೂನಿನ ಭಯದಿಂದಾಗಿ ಅಲ್ಲಿ ಖರೀದಿದಾರರು ಕೂಡ ಹಿಂದೆ ಸರಿತಾ ಇದ್ದಾರೆ. ಇನ್ನೊಂದು ಕಡೆ ನಾವು ನೋಡೋದಾದರೆ ಅಲ್ಲಿ ರೈತರು ಪಾಪ ಕಷ್ಟಪಟ್ಟು ಸಾಕಿದಂತಹ ದನಕರುಗಳನ್ನು ಮಾರಾಟವಾಗದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಯಾರದ್ದೋ ತಪ್ಪು, ಇನ್ಯಾರದ್ದೋ ಈ ನಿಯಮಗಳ ಮಧ್ಯೆ ಕೊನೆಗೆ ಕಷ್ಟ ಅನುಭವಿಸ್ತಾ ಇರುವ ಅಥವಾ ನಷ್ಟ ಅನುಭವಿಸ್ತಾ ಇರುವವರು ನಮ್ಮ ಮಣ್ಣಿನ ರೈತರು. ಸೊ ಈ ಇಡೀ ಗೊಂದಲಕ್ಕೆ ಒಂದು ಸರಿಯಾದಂತಹ ಪರಿಹಾರ ಸಿಗಬೇಕಿದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ಸ್ ಮಾಡಿ, ಮತ್ತು ಈ ಒಂದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಜಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.